ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ವಿಲೇಜ್ ಡೇಸ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಿಮೂಲ್ ಇಂದ ನೋಟಿಫಿಕೇಶನ್ ಆಗಿರ್ತದೆ. KMF ಶಿಮೂಲ್ ಕಡೆಯಿಂದ ಸುಮಾರು 2-2.5 ತಿಂಗಳ ಕಾಲ ನೋಟಿಫಿಕೇಶನ್ ನ ಅಪ್ಲಿಕೇಶನ್ ಡೇಟ್ ಅಂಡ್ ಕ್ಲೋಸಿಂಗ್ ಡೇಟ್ ಆಗಿ 2-2.5 ತಿಂಗಳ ಕಾಲ ಆಗಿದೆ. ಈ ಒಂದು ನೋಟಿಫಿಕೇಶನ್ ಸುಮಾರು 3 ವರ್ಷಗಳಿಂದ ಪದೇ ಪದೇ ನೋಟಿಫಿಕೇಶನ್ ಆಗ್ತಿದೆ. ಸುಮಾರು ರೀಸನ್ಸ್ ಇಂದ ಮತ್ತೆ ಕ್ಯಾನ್ಸಲ್ ಆಗಿ ರೀನೋಟಿಫೈ ಆಗ್ತಿದೆ. ಇದು ಸ್ವಲ್ಪ KMF ಕಡೆಯಿಂದ ಕ್ಯಾನ್ಸಲ್ ಆಗಿತ್ತು, ಮತ್ತೆ ಸರ್ಕಾರದ ಕಡೆಯಿಂದ ಇಂಟರ್ನಲ್ ರಿಸರ್ವೇಶನ್ ರಿಲೇಟೆಡ್ ಇಶ್ಯೂಸ್ ಇಂದ ಕ್ಯಾನ್ಸಲ್ ಆಗಿತ್ತು. ಸೊ ಈ ಒಂದೆಲ್ಲ ನಾವು ನೋಡ್ತಾ ಬಂದಾಗ ಈ ಒಂದು ಎಕ್ಸಾಮಿನೇಷನ್ ನ ಡೇಟ್ಸ್ ಯಾವಾಗ ಆಗ್ಬೋದು ಅಂತ ಹೇಳಿದ್ರೆ ಸೆಪ್ಟೆಂಬರ್ 1st or 2nd ವೀಕ್ ಅಲ್ಲಿ ಈ ಒಂದು ಎಕ್ಸಾಮಿನೇಷನ್ ನ ಡೇಟ್ಸ್ ಅಚೀವ್ ಆಗೋ ಸಾಧ್ಯತೆಗಳು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದೆ. ಸೊ ಆದ್ರಿಂದ ಯಾರೆಲ್ಲ ಈ ಒಂದು ಶಿಮೂಲ್ KMF ಎಕ್ಸಾಮ್ಗೆ ಅಪ್ಲೈ ಮಾಡಿದಿರಿ, ನಿಮ್ಮ ಪ್ರಿಪರೇಷನ್ ಇವಾಗಲಿಂದಾನೇ ಚುರುಕುಗೊಳಿಸ್ಕೊಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮಿನೇಷನ್ ಡೇಟ್ಸ್ ಕೊಡುವಾಗ ಬರೀ ನಿಮಗೆ 30 ದಿನಗಳ ಕಾಲಾವಧಿ ಅಷ್ಟೇ ನಿಮಗೆ ಕೊಡುವುದು. 30 ದಿನಗಳ ಮುಂಚಿತವಾಗಿ ನಿಮಗೆ ಎಕ್ಸಾಮಿನೇಷನ್ ಡೇಟ್ಸ್ ಅನೌನ್ಸ್ ಮಾಡ್ತಾರೆ. ಅಟ್ ದ ವರ್ಸ್ಟ್ ಕೇಸ್ 15 ದಿವಸಗಳ ಕಾಲ ಬರೀ ಅವಕಾಶ ಕೊಡೋದು ಸಹ ಒಮ್ಮೊಮ್ಮೆ ನಾವು ನೋಡಿದ್ವಿ. ಸುಮಾರು DCC ಬ್ಯಾಂಕ್ಗಳಲ್ಲಿ ಸಹ ಈ ನಡುವೆ ನಡೆಯುತ್ತಿರುವ DCC ಬ್ಯಾಂಕ್ಗಳಲ್ಲಿ ಎಕ್ಸಾಮಿನೇಷನ್ ಡೇಟ್ಸ್ ನ ಮುಂಚಿತವಾಗಿ ಬರೀ 15 ದಿವಸಗಳ ಕಾಲವಾಗಿ ನಿಮಗೆ ಎಕ್ಸಾಮಿನೇಷನ್ ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಯಾರೆಲ್ಲ ಈ ಒಂದು ಎಕ್ಸಾಮಿನೇಷನ್ ಅಪ್ಲೈ ಮಾಡಿದಿರಿ, ನಿಮ್ಮ ಪ್ರಿಪರೇಷನ್ ನ ಚುರುಕುಗೊಳಿಸ್ಕೊಳ್ಳಿ. ಬರೀ ಒಂದು 30ರಿಂದ 45 ದಿವಸಗಳ ಕಾಲ ಇದೆ. ಈ ಒಂದು ಡ್ಯೂರೇಷನ್ ಅಲ್ಲಿ ಯಾರು ಎಫರ್ಟ್ಸ್ ಹಾಕ್ತಾರೋ, ಯಾರು ಕಷ್ಟದಿಂದ ಓದ್ತೀರಿ, ಯಾರೆಲ್ಲ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ ಅಥವಾ ಬೇರೆ ವಿದ್ಯಾಭ್ಯಾಸ ಮಾಡ್ತಿದ್ದೀರಿ, ನೀವೆಲ್ಲರೂ ಈ ಒಂದು ತಿಂಗಳು ಅಥವಾ 1-1.5 ತಿಂಗಳ ಕಾಲ ನೀವು ಕಷ್ಟಪಟ್ಟು ಓದರಲ್ಲಿ ಈ ಒಂದು ಜಾಬ್ ನ ಗಿಡಿಸ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಮತ್ತೆ ಈ ಬಾರಿ ಈ ಒಂದು ಎಕ್ಸಾಮಿನೇಷನ್ ಗೆ ತುಂಬಾ ಅಂದ್ರೆ ತುಂಬಾ ಹೈ ಲೆವೆಲ್ ಕಾಂಪಿಟೇಷನ್ ಸಹ ಇದೆ. ಯಾಕಂದ್ರೆ ಸುಮಾರು ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಮತ್ತೆ ಈ ಒಂದು ನೋಟಿಫಿಕೇಶನ್ ಗೆ ಸುಮಾರು 3 ವರ್ಷಗಳಿಂದ ಎಲ್ಲರೂ ಕಾಯ್ತಿರುವುದರಿಂದ ಎಲ್ಲರ ಗಮನದಲ್ಲಿಯೂ ಈ ಒಂದು ನೋಟಿಫಿಕೇಶನ್ ಇದೆ. ಸೊ ಆದ್ರಿಂದ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಇದ್ರ ಜೊತೆಗೆ ನಮ್ಮ ಒಂದು ನೋಟ್ಸ್ ಅನ್ನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಂಕರೇಜ್ ಇಂಡಿಯಾ ಕಡೆಯಿಂದ ನಾವು ಒಂದು ಸ್ವಲ್ಪ ತುಂಬಾ ಚೆನ್ನಾಗಿ ನೋಟ್ಸ್ ಮಾಡಿದೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಈ ಒಂದು ನೋಟಿಫಿಕೇಶನ್ ಅಥವಾ ಈ ಒಂದು ನೋಟ್ಸ್ ಅಥವಾ ನಮ್ಮ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳಿಯಲಿಕ್ಕೆ, ಅಥವಾ ಇದರಲ್ಲಿ ಕಂಪ್ಲೀಟ್ ನಿಮಗೆ ಕ್ಲಾಸಸ್ ಮಾಡ್ತೀವಿ, ಮೆಟೀರಿಯಲ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಕೊಡ್ತೀವಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಆಗಿರುವ 9611621195 ಕರೆ ಮಾಡಿ. ಯು ಕ್ಯಾನ್ ಗೆಟ್ ದ ಡೀಟೇಲ್ಸ್. ಮತ್ತೆ ಈ ಒಂದು ನೋಟ್ಸ್ ನಿಮಗೆ ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಸಿಗ್ತದೆ. ಸೊ ಈ ಒಂದು ಎಕ್ಸಾಮಿನೇಷನ್ ಗೆ ಅತಿ ಹೆಚ್ಚಿನದಾಗಿ ರೂರಲ್ ಕಡೆಯಿಂದ, ಹಳ್ಳಿ ಕಡೆಯಿಂದ ಅಭ್ಯರ್ಥಿಗಳು ಅಪ್ಲೈ ಮಾಡುವುದರಿಂದ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಕನ್ನಡದಲ್ಲಿ ಸಹ ಇದರ ಅನುವಾದ ಮಾಡಿದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ನಮ್ಮ ಇನ್ಸ್ಟಿಟ್ಯೂಟ್ ಕಾಲ್ ಮಾಡಿ, ಯು ಕ್ಯಾನ್ ಪರ್ಚೇಸ್ ದಿಸ್ ನೋಟ್ಸ್. ಸೊ ಈ ಒಂದು ನೋಟ್ಸ್ ಅಲ್ಲಿ ಏನೆಲ್ಲ ಸರ್ ಇನ್ಕ್ಲೂಡೆಡ್ ಇರ್ತದೆ ಅಂತ ಹೇಳಿದ್ರೆ, ಇದೊಂದು ನಾನು ತೋರಿಸೋದು ನಿಮ್ಮ KMF ರಿಲೇಟೆಡ್ ನೋಟ್ಸ್. ಸೊ KMF ನ ಚಟುವಟಿಕೆಗಳು ಏನು ಅಂತ ಒಂದು ಸಬ್ಜೆಕ್ಟ್ ಇದೆ ನಿಮಗೆ. ಅದರಲ್ಲಿ ಸುಮಾರು 25 ಮಾರ್ಕ್ಸ್ಗಳಿಗೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. 25 ಮಾರ್ಕ್ಸ್ ಅಥವಾ 25 ಕ್ವಶನ್ಗಳು. ಓಕೆ. KMF evolved as a premier profitable dairy farmers organization in Karnataka. KMF ಉದ್ಭವ ಹೇಗೆ ಆಯಿತು? 1975ರಲ್ಲಿ KDDC ಬಳಕೆಗೆ ಬಂತು ವಿತ್ ದ ಸಪೋರ್ಟ್ ಆಫ್ ವರ್ಲ್ಡ್ ಬ್ಯಾಂಕ್. ಇದು ತದನಂತರ KMF ಆಗಿ ಕನ್ವರ್ಟ್ ಆಯಿತು. ಸ್ಟಾರ್ಟಿಂಗ್ ಅಲ್ಲಿ 13 ಮಿಲ್ಕ್ ಯೂನಿಯನ್ಸ್ ಇತ್ತು. ಸೊ ಈ ತರ ಪ್ರತಿಯೊಂದು ಮಾಹಿತಿ ಈ ಒಂದು ನೋಟ್ಸ್ ಇನ್ಕ್ಲೂಡೆಡ್ ಇರ್ತದೆ. ಮತ್ತೆ ನಿಮಗೆ KMF ಯಾವ ಲೆವೆಲ್ ಕೆಲಸ ಮಾಡ್ತಿದೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಮತ್ತೆ ಡೈರಿ ಕೋಆಪರೇಟಿವ್ಸ್ ಲೆವೆಲ್ ಅಲ್ಲಿ ಹೇಗೆಲ್ಲ ಯೂನಿಯನ್ಸ್ ಇದಾವೆ, ಹೇಗೆಲ್ಲ ಫೆಡರೇಷನ್ ಇದೆ, ಈ ಒಂದು 3 ಟೈಪ್ ಸ್ಟ್ರಕ್ಚರ್ ಅಂದ್ರೆ ಏನು, ನಿಮಗೆ ಪ್ರೈಮರಿ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಡೈರಿ ಕೋಆಪರೇಟಿವ್ ಸೊಸೈಟೀಸ್ ಬರ್ತವೆ. ಸೆಕೆಂಡರಿ ಸ್ಟ್ರಕ್ಚರ್ ಅಲ್ಲಿ ಮಿಲ್ಕ್ ಯೂನಿಯನ್ಸ್ ಬರ್ತದೆ, ಲೈಕ್ ನಿಮ್ಮ ಶಿವಮೊಗ್ಗನೂ ಒಂದು ಮಿಲ್ಕ್ ಯೂನಿಯನ್ ಆಗಿರ್ತದೆ. ಟಾಪ್ ಲೆವೆಲ್ ಅಲ್ಲಿ, ಟರ್ಷರಿ ಲೆವೆಲ್ ಅಲ್ಲಿ ನಿಮ್ಮ ಫೆಡರೇಷನ್ ಬರ್ತದೆ. ಫೆಡರೇಷನ್ ಅಂದ್ರೆ KMF ಆಗಿರ್ತದೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಎಲ್ಲ ಇದರಲ್ಲಿ ಈ ಒಂದು ನೋಟ್ಸ್ ಅಲ್ಲಿ ಇನ್ಕ್ಲೂಡೆಡ್ ಇರ್ತದೆ. ಕ್ಲಾಸಸ್ ತುಂಬಾ ಚೆನ್ನಾಗಿ ಮಾಡ್ತೀವಿ. ಮತ್ತೆ ನಿಮಗೆ ಈ ತರಹದ ಪ್ರತಿಯೊಂದು ಮಾಹಿತಿ ನೋಡಿ. ಈಗ ಪ್ರೆಸೆಂಟ್ಲಿ 16 ಮಿಲ್ಕ್ ಯೂನಿಯನ್ಸ್ ಇದಾವೆ. ಸ್ಟಾರ್ಟಿಂಗ್ ಅಲ್ಲಿ 13 ಇತ್ತು, ಇವಾಗ 16 ಮಿಲ್ಕ್ ಯೂನಿಯನ್ಸ್ ಆಯಿತು. ಮತ್ತೆ ಆಪರೇಷನ್ ಫ್ಲಡ್ 2 ಮತ್ತೆ ಆಪರೇಷನ್ ಫ್ಲಡ್ 3 ಇದಂದ್ರೆ ಏನು, ಇದು ಯಾವಾಗ ಬಂತು, ಇದರ ಇಂಪ್ಯಾಕ್ಟ್ ಕರ್ನಾಟಕ ಡೈರಿ ಸೆಕ್ಟರ್ ಮೇಲೆ ಏನಿತ್ತು ಅದ್ರ ಬಗ್ಗೆ, ಮತ್ತೆ ಸರ್ಪ್ಲಸ್ ಮಿಲ್ಕ್ ಬಂದಾಗ ಏನ್ ಮಾಡಬೇಕು, ಡಿಫಿಶಿಯೇಟ್ ಅಂದ್ರೆ ಹಾಲು ಜಾಸ್ತಿ ಆದಾಗ ಏನ್ ಮಾಡಬೇಕು, ಹಾಲು ಕಡಿಮೆ ಆದಾಗ ಆ ಯೂನಿಯನ್ ಏನ್ ಮಾಡ್ತದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ. ಮತ್ತೆ KMF ನ ಆಬ್ಜೆಕ್ಟಿವ್ಸ್ ಏನು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ತದೆ. ನೋಡಿ, ಮೊದಲನೇ ಆಬ್ಜೆಕ್ಟಿವ್ ಏನಂದ್ರೆ ಎನ್ಶೂರ್ ಅಶ್ಯೂರ್ಡ್ ಅಂಡ್ ರಿಮ್ಯುನರೇಟಿವ್ ಮಾರ್ಕೆಟ್ ಫಾರ್ ಮಿಲ್ಕ್ ಪ್ರೊಡ್ಯೂಸ್ಡ್ ಬೈ ಫಾರ್ಮರ್ ಮೆಂಬರ್ಸ್.
ಸೊ ಫಾರ್ಮರ್ಸ್ಗೆ ಏನು ಹಾಲನ್ನ ಉತ್ಪಾದನೆ ಮಾಡ್ತಾರಲ್ಲ ಅವರಿಗೆ ಒಂದು ಆ, ಕನಿಷ್ಠ ಅತ್ಯುತ್ತಮವಾದ ಬೆಲೆಯನ್ನು ಕೊಡಬೇಕು ಅಂತ ಒಂದು ಅಬ್ಜೆಕ್ಟಿವ್ ಆಗಿರ್ತದೆ KMF. ಮತ್ತೆ ಕ್ವಾಲಿಟಿ ಮಿಲ್ಕ್ ಕನ್ಸ್ಯೂಮರ್ಸ್ಗೆ, ಇವಾಗ ರೈತರಿಗೆ ಏನ್ ಬೇಕೋ ಅವರು ಪ್ರೊಡ್ಯೂಸ್ ಮಾಡೋ ಹಾಲಿಗೆ ಒಂದು ತಕ್ಕಂತ ಬೆಲೆ ಬೇಕು, ಮತ್ತೆ ಕನ್ಸ್ಯೂಮರ್ಗೆ ಒಳ್ಳೆ ಕ್ವಾಲಿಟಿ ಮಿಲ್ಕ್ ಬೇಕು. ಇದು ಸಹ ಒಂದು KMF ನ ಆಬ್ಜೆಕ್ಟಿವ್ ಆಗಿರ್ತದೆ. ಇದೇ ರೀತಿ KMF ಆಸ್ ಎ ಕಂಪನಿ ಇದರ ಆಬ್ಜೆಕ್ಟಿವ್ಸ್ ಏನು, ಮತ್ತೆ KMF ನಲ್ಲಿ ಇವಾಗ ಪ್ರೆಸೆಂಟ್ಲಿ ಯಾವುದೆಲ್ಲ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ನಡೀತಿದಾವೆ ಅದ್ರ ಬಗ್ಗೆ ಮಾಹಿತಿ, ಈ ತರಹದ ಮಾಹಿತಿ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ನಮ್ಮ ಫ್ಯಾಕಲ್ಟಿ KMF ಕೋಆಪರೇಟಿವ್ ಅಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ತುಂಬಾ ಸೋರ್ಸಸ್ ಇಂದ ಈ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿ ನಿಮ್ಗೆ ಕೊಡ್ತಿದ್ದಾರೆ. So establishment of mega dairy plant of capacity 10 to 15 lakh liters per day with 60 metric tons per day powder plant at ಹಾಸನ್ ಮಿಲ್ಕ್ ಯೂನಿಯನ್ ಅಲ್ಲಿ ಒಂದು 60 metric tons per day powder plant ಫ್ಯೂಚರ್ ಅಲ್ಲಿ ಇವಾಗ ನಡೀತಿರುವ ಪ್ರಾಜೆಕ್ಟ್ ಆಗಿರ್ತದೆ. ಸೊ ಈ ತರಹದ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇದಾವೆ. ಮತ್ತೆ ಕನ್ಸ್ಟ್ರಕ್ಷನ್ ಆಫ್ ಲೇಡೀಸ್ ಹಾಸ್ಟೆಲ್ ಬಿಲ್ಡಿಂಗ್ ವಿತ್ 400 ಕೆಪಾಸಿಟಿ ಫಾರ್ ತುಮಕೂರು ಮಿಲ್ಕ್ ಯೂನಿಯನ್. ಸೊ ಒಂದು ಲೇಡೀಸ್ ಹಾಸ್ಟೆಲ್ ತುಮಕೂರು ಮಿಲ್ಕ್ ಯೂನಿಯನ್ ಅಂಡರ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಈ ತರದ ಮಾಹಿತಿ. ಮತ್ತೆ ನಿಮಗೆ ಕನ್ಸ್ಟ್ರಕ್ಷನ್ ಆಫ್ ಬಾಯ್ಲರ್ ಅಂಡ್ ಸಪ್ಲೈ ಎರೆಕ್ಷನ್ ಅಂಡ್ ಕಮಿಷನಿಂಗ್ ಆಫ್ 5 ಟನ್ ಕೆಪಾಸಿಟಿ ಬಾಯ್ಲರ್. 5 ಟನ್ ಕೆಪಾಸಿಟಿ ಇರುವ ಬಾಯ್ಲರ್ ಇವಾಗ ಡೈರಿಗೆ ಹೀಟ್ ಸಪ್ಲೈ ಅಥವಾ ಸ್ಟೀಮ್ ಸಪ್ಲೈ ಪ್ರೊಸೆಸಿಂಗ್ ಸ್ಟೀಮ್ ಎಲ್ಲ ಎಲ್ಲಿ ಬರ್ತದೆ ಅಂತಂದ್ರೆ ಬಾಯ್ಲರ್ ಬರ್ತದೆ. ಈ ಒಂದು 5 ಟನ್ ಕೆಪಾಸಿಟಿ ಇರುವ ಒಂದು ಬಾಯ್ಲರ್ ಡೆಂಪೋ ಡೈರಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಟ್ ಹಾಸಂಗಿ. ಈ ತರಹದ ಮಾಹಿತಿ. ಮತ್ತೆ ನಿಮಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ 5000 ಲೀಟರ್ಸ್ ಕೆಪಾಸಿಟಿ ಆಫ್ ಐಸ್ ಕ್ರೀಮ್ ಪ್ಲಾಂಟ್ ಒಂದು ಹೊಸದು ಕನ್ಸ್ಟ್ರಕ್ಷನ್ ನಡೀತಿದೆ. ಎಲ್ಲಿ ಅಂದ್ರೆ ವಿಜಯಪುರ ಡಿಸ್ಟಿಕ್ ಅಲ್ಲಿ ಅಂಡರ್ PPP ಮಾಡೆಲ್ ಅಂದ್ರೆ ಏನು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಸರ್ಕಾರ ಹಾಗೂ ಪ್ರೈವೇಟ್ ಪ್ಲೇಯರ್ ಇವರಿಬ್ಬರ ಒಂದು ಸಹಕಾರದೊಂದಿಗೆ ಈ ಒಂದು ಕನ್ಸ್ಟ್ರಕ್ಷನ್ ನಡೀತಿದೆ. ಇದರ ಬಗ್ಗೆ ಮಾಹಿತಿ. ಮತ್ತೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು KMF, ಮತ್ತೆ ನಿಮಗೆ ಫ್ಯೂಚರ್ ಅಲ್ಲಿ ಯಾವ್ದೆಲ್ಲ ಪ್ರಾಜೆಕ್ಟ್ ಬರಲಿದೆ 2026, 27, 28ರಲ್ಲಿ ಅದರ ಬಗ್ಗೆ ಮಾಹಿತಿ. ಮಂಡ್ಯದಲ್ಲಿ ಒಂದು ಹೊಸ ಮೆಗಾ ಡೈರಿ ಕನ್ಸ್ಟ್ರಕ್ಷನ್ ಮಾಡುವ ಪ್ಲಾನ್ ನಡೀತಿದೆ. ಅದರ ಕೆಪಾಸಿಟಿ 8 ರಿಂದ 12 ಲ್ಯಾಕ್ ಲೀಟರ್ಸ್ ಪರ್ ಡೇ. ಇದರ ಒಂದು ಕನ್ಸ್ಟ್ರಕ್ಷನ್ ಎಲ್ಲ ಒಂದು ಪ್ಲಾನಿಂಗ್ ನಡೀತಿದೆ. ಈ ತರದ ಕ್ವಶನ್ಸ್ ಎಲ್ಲ ನಿಮಗೆ 100% ನಿಮ್ಮ ಕ್ವಶನ್ಸ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಬರುವ ಸಾಧ್ಯತೆಗಳು ಇರ್ತವೆ. ಮತ್ತೆ ನ್ಯೂ ಕ್ಯಾಟಲ್ ಫೀಡ್ ಪ್ಲಾಂಟ್ 500 MTD ಕೆಪಾಸಿಟಿ. ಸೊ ಈ ತರದ ಒಂದು ಫ್ಯೂಚರ್ ಪ್ರಾಜೆಕ್ಟ್ ನಡೀತಿದೆ. ಈ ತರದ ಒಂದು ಪ್ರತಿಯೊಂದು ಮಾಹಿತಿ ನಮ್ಮ ನೋಟ್ಸ್ ಅಲ್ಲಿ ಇನ್ಕ್ಲೂಡೆಡ್ ಇರ್ತದೆ. ಐಸ್ ಕ್ರೀಮ್ ಪ್ಲಾಂಟ್ ಅಟ್ ಹಾಸನ್ 10 lakh ಲೀಟರ್ಸ್ ಪರ್ ಡೇ, 10 ಟ್ರಿಲಿಯನ್ ಲೀಟರ್ಸ್ ಪರ್ ಡೇ ಕೆಪಾಸಿಟಿ ಇರುವ ಒಂದು ಐಸ್ ಕ್ರೀಮ್ ಪ್ಲಾಂಟ್ ಹಾಸನದಲ್ಲಿ 20 ಕೋಟಿ ರೂಪಾಯಿಗೆ ಕನ್ಸ್ಟ್ರಕ್ಷನ್ ಆಗುವ ಒಂದು ಪ್ಲಾನ್ ನಡೀತಿದೆ. ಸೊ ಈ ತರ ಪ್ರತಿಯೊಂದು ಫ್ಯೂಚರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಈ ಒಂದು KMF ನ ವಿಷನ್ ಏನು, ಮಿಷನ್, ಇದ್ರ ಬಗ್ಗೆ ಮಾಹಿತಿ, ಆಬ್ಜೆಕ್ಟಿವ್ಸ್ ಏನು. ಸೊ ಇಲ್ಲಿಂದ ನಿಮ್ಗೆ ಕ್ವಶನ್ ಬರೋದು. ಮತ್ತೆ ಎವಲ್ಯೂಷನ್ KMF ಹೇಗೆ KDDC ಇಂದ KMF ಕನ್ವರ್ಟ್ ಆಯಿತು, ವರ್ಲ್ಡ್ ಬ್ಯಾಂಕ್ ಹೇಗೆ ಸಪೋರ್ಟ್ ಮಾಡ್ತು, ಆಪರೇಷನ್ ಫ್ಲಡ್ ನ ಎಫೆಕ್ಟ್ ಏನು, ಆಪರೇಷನ್ ಫ್ಲಡ್ 2 and 3 ನ ಡಿಫರೆನ್ಸ್ ಏನು, ಇದರಿಂದ ಏನ್ ಎಫೆಕ್ಟ್ ಆಯಿತು, ಮತ್ತೆ ಟೋಟಲಿ KMF ಅಲ್ಲಿ ಎಷ್ಟೊಂದು ವಿಲೇಜಸ್ ಇದಾವೆ, ಮತ್ತೆ ಎಷ್ಟೊಂದು ಮೆಂಬರ್ಸ್ ಇದ್ದಾರೆ ನೋಡಿ. 26,000 ವಿಲೇಜಸ್ ಪ್ರೆಸೆಂಟ್ಲಿ ಕವರ್ ಮಾಡ್ತದೆ KMF. ಮತ್ತೆ 27 ಲಕ್ಷ ಮಿಲ್ಕ್ ಪ್ರೊಡ್ಯೂಸರ್ ಫಾರ್ಮರ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಾರೆ. ಮತ್ತೆ 16,000 ಹೆಚ್ಚಿನ ಡೈರಿ ಕೋಆಪರೇಟಿವ್ ಸೊಸೈಟೀಸ್ ಇನ್ವಾಲ್ವ್ ಆಗಿದೆ. 99 ಲಕ್ಷ ಕೆಜಿ ಮಿಲ್ಕ್ ಪರ್ ಡೇ ಪ್ರೊಕ್ಯೂರ್ಮೆಂಟ್ ನಡೀತಿದೆ ಈಗ KMF ಅಲ್ಲಿ. 175ರಿಂದ ಹೆಚ್ಚಿನ ಪ್ರಾಡಕ್ಟ್ಸ್ ಈಗ ಪ್ರೆಸೆಂಟ್ಲಿ KMF ಅಲ್ಲಿ ಪ್ರೊಕ್ಯೂರ್ಮೆಂಟ್ ನಡೀತಿದೆ. ಮತ್ತೆ ಆರ್ಗನೈಸೇಷನ್ ಬಗ್ಗೆ ಮಾಹಿತಿ. ಮತ್ತೆ ಈ ಒಂದು ಆರ್ಗನೈಸೇಷನ್ ಮೈಲ್ ಸ್ಟೋನ್ಸ್ ಏನು ಅಂದ್ರೆ ಅತ್ಯುತ್ತಮವಾದ ಒಂದು ಕೆಲಸಗಳು ಏನಾಗಿದೆ ಪ್ರತಿಯೊಂದು ವರ್ಷ. ಅಂದ್ರೆ 2025ರಿಂದ ನಿಮಗೆ KMF ಬಂದಿದ್ದು 1984-85ರಿಂದ ಏನೆಲ್ಲ KMF ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಇದೆ, ಡೈರಿ ಸೆಕ್ಟರ್ ಇಂದ ಏನೆಲ್ಲ ಕಾಂಟ್ರಿಬ್ಯೂಷನ್ ಇದೆ 1965 ಆಗಿರಲಿ. ಈ ತರ ವೆನ್ ವಿ ಗೋ ಇನ್ ಎ ಡಿಸೆಂಡಿಂಗ್ ಆರ್ಡರ್ 1965ರಲ್ಲಿ ಎಲ್ಲ ಏನಾಗ್ತಿತ್ತು, ಪ್ರತಿಯೊಂದು ವರ್ಷದ ಒಂದು ಮೈಲ್ ಸ್ಟೋನ್ಸ್ ಅನ್ನ ನೋಡ್ಕೊಂಡು ಹೋಗ್ಬೇಕಾಗಿರ್ತದೆ. ಅದ್ರ ಬಗ್ಗೆ ಮಾಹಿತಿ ನೋಡಿ. 2025ರಲ್ಲಿ ನಂದಿನಿ ಘೀ ಈ ಒಂದು ಪ್ಯಾಕಿಂಗ್ ಮೇಲೆ QR ಕೋಡ್ ಅನ್ನ implementation has been introduced on all variants of ನಂದಿನಿ ಘೀ ಪ್ಯಾಕಿಂಗ್. ಯಾಕೆ ಅಂತ ಹೇಳಿದ್ರೆ ಘೀನ ಒಂದು ಕಲಬೇರಿಕೆ ದಂಧೆ ನಡೀತಿತ್ತು. ಇದನ್ನ ಮಟ್ಟ ಹಾಕೋದಕ್ಕೆ ಪ್ರತಿಯೊಂದು ನಂದಿನಿ ತುಪ್ಪದ
ಪ್ಯಾಕಿಂಗ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಅನ್ನ ಅಳವಡಿಸ್ಕೊಂಡ್ರು. ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಅಳವಡಿಸ್ಕೊಂಡ್ರೆ ಈ ಒಂದು ತುಪ್ಪ ಯಾವ ದಿವಸ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಇದರ ಶೆಲ್ಫ್ ಲೈಫ್ ಏನು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಯಾವ ಡೈರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಪ್ರತಿಯೊಂದು ಮಾಹಿತಿ ಸಿಗ್ತದೆ. ಈ ತರದ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಏನೆಲ್ಲ KMF ಅಡಾಪ್ಟ್ ಮಾಡ್ಕೊಂಡಿದೆ, ಈ ತರದ ಕ್ವಶನ್ಸ್ ನಿಮಗೆ ಎಕ್ಸಾಮಿನೇಷನ್ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ನೋಡಿ 2025 ಮತ್ತೆ ಏನೆಲ್ಲ ಆಯಿತು. Karnataka State Road Transport Corporation (KSRTC) in collaboration with KMF has introduced Nandini Snack Kits in Flybus. So KSRTC ಅಂಡರಲ್ಲಿ ಬರುವ ಫ್ಲೈಬಸ್ ಅಲ್ಲಿ ನಂದಿನಿ ಸ್ನ್ಯಾಕ್ ಕಿಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ನಿಮಗೆ 2025 ಆಯಿತು, 2024 ಆಯಿತು. ಈ ತರ ಪ್ರತಿಯೊಂದು ವರ್ಷದ್ದು 2025 ಈ 2023ರಲ್ಲಿ ಏನು ಸಾಧನೆಗಳು ನಂದಿನಿದು KMF ಆಗಿದೆ ಅದು ಇಲ್ಲಿ ನೋಡಿ. 2023ರಲ್ಲಿ ಮಂಡ್ಯ ಮಿಲ್ಕ್ ಯೂನಿಯನ್ ಲಾಂಚ್ ನ್ಯೂ ಪ್ರಾಡಕ್ಟ್ ಸ್ಪೆಷಲ್ ಮಿಲ್ಕ್ ಬರ್ಫಿ ಅಂಡ್ ಪನ್ನೀರ್ ನಿಪ್ಪಟ್ಟಿನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ತರಹದ ಮಾಹಿತಿ 2022ರ ಒಂದು ಅತ್ಯುತ್ತಮವಾದ ಬೆಳವಣಿಗೆಗಳೇನು, 2021ರ ಬೆಳವಣಿಗೆಗಳೇನು, ಈ ತರ ಪ್ರತಿಯೊಂದು ವರ್ಷದ ಬೆಳವಣಿಗೆಗಳು ಈ ಒಂದು ನೋಟ್ಸ್ ಅಲ್ಲಿ ಇನ್ಕ್ಲೂಡೆಡ್ ಇರ್ತದೆ. ಈ ತರ ನೋಡ್ತಾ ಹೋದ್ರೆ ನೋಡಿ 1955, 1965 ಈ ತರದ ಮಾಹಿತಿ ಪ್ರತಿಯೊಂದು ಇದೆ. ಫಸ್ಟ್ ಟೈಮ್ 50 liters per day liquid milk processing facility was set up in Bengaluru in 1955. ನೋಡಿ ಈ ತರದ ಮಾಹಿತಿ ಎಲ್ಲ ಪ್ರತಿಯೊಂದು ಇನ್ಕ್ಲೂಡೆಡ್ ಇರ್ತದೆ. ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ KMF ಎಕ್ಸಿಕ್ಯೂಟಿವ್ಸ್ ಅಂದ್ರೆ ಯಾರು, ಇದರ ಬಗ್ಗೆ ಮತ್ತೆ ಯಾವ್ದೆಲ್ಲ ಡಿಪಾರ್ಟ್ಮೆಂಟ್ಸ್ ಇರ್ತವೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಮತ್ತೆ MIS ಡಿಪಾರ್ಟ್ಮೆಂಟ್, ಕ್ಯಾಡೆಟ್ ಫೀಡ್ ಪ್ಲಾಂಟ್ಸ್, ಪ್ರತಿಯೊಂದರ ಮಾಹಿತಿ ಇದರಲ್ಲಿ ಇನ್ಕ್ಲೂಡೆಡ್ ಇರ್ತದೆ. ಮತ್ತೆ ಯೂನಿಟ್ಸ್ ಚೀಫ್, ಯೂನಿಟ್ಸ್ ಅಂದ್ರೆ ಏನು, ಯೂನಿಯನ್ಸ್ ಅಂದ್ರೆ ಏನು, ಈ ಯೂನಿಯನ್ಸ್ ನ ಚೀಫ್ಗಳು ಯಾರಾಗಿದ್ದಾರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ. ಯೂನಿಯನ್ಸ್ ಅಂದ್ರೆ ನಿಮ್ಮ ಬಮೂಲ್, ಶಿಮೂಲ್, ಹಾಮೂಲ್, ಕೋಮೂಲ್, ಮೈಮೂಲ್, ಮನ್ಮೂಲ್. ಸೊ ಈ ತರ ನೋಡಿ ಬೆಂಗಳೂರು ಮಿಲ್ಕ್ ಯೂನಿಯನ್ಗೆ MD ಆಗಿ ಯೂನಿಟ್ ಚೀಫ್ ಆಗಿ ಸುರೇಶ್ ಸರ್ ಇದ್ರು. ಮತ್ತೆ ಮಂಡ್ಯ ಮಿಲ್ಕ್ ಯೂನಿಯನ್ ಅಲ್ಲಿ ಮಂಜೇಶ್ PR ಸರ್ ಅಂತಿದ್ರು. ಹಾಸನ ಮಿಲ್ಕ್ ಯೂನಿಯನ್ ಅಲ್ಲಿ ಶ್ರೀ ಮಹೇಶ್ H ಅಂತಿದ್ರು. ಸೊ ಈ ತರದ ಪ್ರತಿಯೊಂದು ಮಾಹಿತಿ ಇರ್ತದೆ. ಮತ್ತೆ ಯೂನಿಟ್ಸ್ ನಿಮಗೆ ಆಲ್ರೆಡಿ ನಮ್ಮ ಕ್ಲಾಸಸ್ ಎಲ್ಲ ಹೇಳಿದ್ವಿ. ಯೂನಿಯನ್ ಅಂದ್ರೆ ಏನು, ಯೂನಿಟ್ ಅಂದ್ರೆ ಏನು, ಯೂನಿಯನ್ ನ ರೋಲ್ ಏನಾಗಿರ್ತದೆ, ಯೂನಿಟ್ ನ ರೋಲ್ ಏನಿರ್ತದೆ ಅಂತ. ಯೂನಿಯನ್ ಒಂದು ಸೆಲ್ಫ್ ಸಫಿಷಿಯಂಟ್ ಆಗಿರುವ ಡೈರಿ. ಸೊ ಅದರ ಒಂದು ಫೈನಾನ್ಷಿಯಲ್ ಹಣಕಾಸಿನ ವಹಿವಾಟುಗಳನ್ನು ಅದಾಗೆ ಖುದ್ದಾಗಿ ಕಾಪಾಡಿಕೊಳ್ಳುವ ಒಂದು ಕ್ಷಮೆ ಇರುವ ಒಂದು ಡೈರಿಯನ್ನ ಯೂನಿಯನ್ ಅಂತ ಕರಿತೀವಿ. ಸೊ ಅದು ಈ ಒಂದು ಡೈರಿ ಮಿನಿಮಮ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಇದ್ದು ಅದರ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸೆಲ್ಫ್ ಆಗಿ ನೋಡ್ಕೊಳ್ಳೋ ಎಬಿಲಿಟಿ ಇದ್ರೆ ಅದನ್ನ ಯೂನಿಯನ್ ಆಗಿ ಸಪರೇಟ್ ಮಾಡಿಬಿಡ್ತಾರೆ. ಇಫ್ ಡೈರಿ ಇಸ್ ನಾಟ್ ಏಬಲ್ ಅದನ್ನ ಯೂನಿಟ್ KMF ನ ಒಂದು ಯೂನಿಟ್ ಆಗಿ KMF ಉಳಿಸ್ಕೊಳ್ತಾರೆ. ಸೊ ಎರಡು ಒಂದು KMF ನ ಅಂಡರ್ ಅಲ್ಲೇ ಕೆಲಸ ಮಾಡ್ತವೆ. ಓಕೆನಾ. ಈಗ ಪ್ರೆಸೆಂಟ್ಲಿ 15 ಯೂನಿಟ್ಸ್ KMF ಅಂಡರ್ ಇದಾವೆ ಮತ್ತು ಸುಮಾರು 16 ಯೂನಿಯನ್ ಸಪರೇಟ್ ಆಗಿ ಕೆಲಸ ಮಾಡ್ತಿದ್ದಾವೆ. ಈ ತರ ಇನ್ನ ಒಂದು ಸ್ವಲ್ಪ ಡೀಟೇಲ್ ಆಗಿ ನಮ್ಮ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತೀವಿ. ಮತ್ತೆ ಹಿಸ್ಟ್ರಿ ಆಫ್ ಮಿಲ್ಕ್ ಏನು, ನಿಮಗೆ ಏನ್ಷಿಯಂಟ್ ಸಿವಿಲೈಸೇಷನ್ ಅಲ್ಲಿ ಮಿಲ್ಕ್ ಹೇಗೆ ಬಂತು, ಪ್ರಪಂಚದಲ್ಲಿ ಹಿಸ್ಟ್ರಿ ಆಫ್ ವರ್ಲ್ಡ್ ಹೋದ್ರೆ ನಿಮ್ಮ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಆಗಿರ್ಬೋದು, ಹರಪ್ಪನ್ ಸಿವಿಲೈಸೇಷನ್ ಆಗಿರ್ಬೋದು, ಇಲ್ಲೆಲ್ಲ ಹಾಲಿನ ಏನು ಹಾಲಿನ ಇಂಪಾರ್ಟೆನ್ಸ್ ಏನು, ನೀವು ಮೊದಲನೇದಾಗಿ ಹಾಲು ಎಲ್ಲಿ ಇದನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ನಿಮ್ಮ ಈ ಒಂದು ವೆಸ್ಟರ್ನ್ ನೇಷನ್ಸ್ ಅವಲ್ಲ ಅಲ್ಲಿ ಶೀಪ್ ರೇರಿಂಗ್ ಎಲ್ಲ ಮಾಡ್ತಿದ್ರು. ಸೊ ಈ ಒಂದು ನಿಮ್ಮ ಸೌದಿ ಅರೇಬಿಯಾ ಆಗಿರ್ಬೋದು ಇಲ್ಲೆಲ್ಲ ಶೀಪ್ ರೇರಿಂಗ್ ಎಲ್ಲ ಮಾಡ್ತಿದ್ರು, ಇಲ್ಲಿಂದ ಹಾಲನ್ನು ಕಲೆಕ್ಟ್ ಮಾಡ್ತಿದ್ರು. ಮತ್ತೆ ತದನಂತರ ಡಿಫ್ರೆಂಟ್ ಕ್ಯಾಟಲ್ಸ್ ಆಗಿರ್ಬೋದು, ಹಸುಗಳಾಗಿರ್ಬೋದು, ಇದರಿಂದ ಹಾಲು ಕರೆಯುವುದೆಲ್ಲ ಸ್ಟಾರ್ಟ್ ಮಾಡಿದ್ರು. ಇದನ್ನ ಎಕ್ಸಾಂಪಲ್ ಎಲ್ಲ ನಾವು ವೇದಿಕ್ ಸಿವಿಲೈಸೇಷನ್ ಅಲ್ಲಿ ಋಗ್ವೇದದಲ್ಲಿ ಎಲ್ಲ ನೋಡಬಹುದು. ಅದಾದ ಮೇಲೆ ಮಿಡಿವಲ್ ಪೀರಿಯಡ್ ಅಲ್ಲೆಲ್ಲ ನಾವು ನೋಡ್ತೀವಿ. ಮಾಡರ್ನ್ ಟೈಮಲ್ಲಿ ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ಮೇಲೆ ಹೇಗೆ ಹೊಸ ಮಿಷಿನರೀಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂತು, ಇದರಿಂದ ಕ್ರೀಮ್ ಪ್ಯಾಸ್ಚರೈಸೇಷನ್ ಆಗಿರ್ಬೋದು, ಹೋಮೋಜನೈಸೇಷನ್ ಆಗಿರ್ಬೋದು, ಇವೆಲ್ಲ ಹೇಗೆ ಮೆಕನೈಸೇಷನ್ ಅಲ್ಲಿ ಇನ್ಕ್ಲೂಡ್ ಆಗಿ ಮಿಲ್ಕ್ ನ ಪ್ರೊಕ್ಯೂರ್ಮೆಂಟ್ ಅತಿ ಹೆಚ್ಚಾಗಿ ಅಲ್ಲಿಂದ ಒಳ್ಳೆ ಹೈ ಕ್ವಾಲಿಟಿ ಮಿಲ್ಕ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಎಲ್ಲ ಮಿಲ್ಕಿನ ಜೊತೆಯಲ್ಲಿ ಹೇಗೆ ಬಂತು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಇನ್ಕ್ಲೂಡೆಡ್ ಇರ್ತದೆ. ಫ್ರಮ್ ಏನ್ಷಿಯಂಟ್ ಟು ಮಿಡಿವಲ್ ಟು ಮಾಡರ್ನ್ ಟೈಮ್ಸ್ ಏನೆಲ್ಲ ಬಂತು, ಮತ್ತೆ ಚೀಸು, ಯೋಗರ್ಟು ಇದು ಯಾವ ಕಂಟ್ರೀಸ್ ಅಲ್ಲಿ ಮೊದಲಿಗೆ ಬಂತು ಇದ್ರ ಬಗ್ಗೆ ಮಾಹಿತಿ. ಮತ್ತೆ ಶಿರಾ ಪಿತಾಮಹ ಯಾರು, ಡಾಕ್ಟರ್ ವರ್ಗೀಸ್ ಕುರಿಯನ್, ಇವರ ಹಿನ್ನೆಲೆ, ಇವರು ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ರು, ಇವರಿಗೆ ಗೌರ್ಮೆಂಟ್ ಯಾರು ಸಪೋರ್ಟ್ ಮಾಡಿದ್ರು, ಯಾವ PM ನೋಡಿ ಪ್ರೈಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವ್ರನ್ನ ಸಪೋರ್ಟ್ ಮಾಡಿದ್ರು, ಇವ್ರನ್ನ ಆನಂದ ಕಳಿಸಿ ಅಲ್ಲಿಂದ ಒಂದು ಮಿಲ್ಕ್ ಸೆಕ್ಟರ್ ಅನ್ನ ಡೈರಿ ಸೆಕ್ಟರ್ ನ ಒಂದು
ಕೋಆಪರೇಟಿವ್ ಸೆಕ್ಟರ್ ಪ್ರಿನ್ಸಿಪಲ್ಸ್ ಅಡಾಪ್ಟ್ ಮಾಡಿಕೊಂಡು ಮಿಲ್ಕ್ ಸೆಕ್ಟರ್ ಡೈರಿ ಸೆಕ್ಟರ್ ಎಕ್ಸ್ಪಾನ್ಷನ್ ಮಾಡೋದ್ರ ಬಗ್ಗೆ ಇವರಿಗೆ ಒಂದು ಲೀಡ್ ರೋಲ್ ಕೊಟ್ಟು ಕಳಿಸಿದ್ರು. ಅವಾಗ ವರ್ಗೀಸ್ ಕುರಿಯನ್ ಅವರು ತಮ್ಮ ಒಂದು ಬುದ್ಧಿತನ ಅವರ ಒಂದು ಬುದ್ಧಿತನವನ್ನು ಉಪಯೋಗಿಸಿಕೊಂಡು ಇವರು ಹೇಗೆ ಒಂದು ಡೈರಿ ಸೆಕ್ಟರ್ ನ ರೆವಲ್ಯೂಷನ್ ಮಾಡಿದ್ರು. ಆದ್ರಿಂದ ಇವರ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಆಫ್ ಇಂಡಿಯಾ ಅಂತಾನೆ ಕರಿತೀವಿ. ಸೊ ಇವರು ಬೇಸಿಕ್ ಆಗಿ ಡೈರಿ ಇಂಜಿನಿಯರ್, ಅಂದ್ರೆ ಇವಾಗ ಡೈರಿ ಟೆಕ್ನಾಲಜಿ ಅಂತ ಏನಿದೆ ಆ ಒಂದು ಡಿಗ್ರಿ ಮಾಡಿ ಈ ಒಂದು ಸಾಧನೆಯನ್ನು ಇವರು ಮಾಡಿರ್ತಾರೆ. ಇದಾದ ಮೇಲೆ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದ ಶಿಲಾ ಬ್ರಹ್ಮ ಅಂತ ಮಿಸ್ಟರ್ ಎಂ ವಿ ಕೃಷ್ಣಪ್ಪ ಅವರನ್ನು ಕರಿತೀವಿ. ಸೊ ಇವರ ರೋಲ್ ಏನು, ಇವರ ಪೊಲಿಟಿಕಲ್ ಲೀಡರ್ಶಿಪ್ ಅಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರು, ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರು, ಇವರು ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಫುಡ್ ಮಿನಿಸ್ಟರ್ ಆಗಿದ್ರು. ಆ ಒಂದು ಸಮಯದಲ್ಲಿ ಫಾರಿನ್ ಇಂದ ಒಂದು ಒಳ್ಳೆ HF ಬ್ರೀಡ್ಗಳನ್ನ ಕರ್ನಾಟಕಕ್ಕೆ ತಗೊಂಡ್ ಬಂದು ಕರ್ನಾಟಕದಲ್ಲಿ ಒಂದು ವೈಟ್ ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ಆದ್ರಿಂದ ಇವ್ರ ಬಗ್ಗೆ ನಾವು ಓದಬೇಕಾಗಿರುವ ತುಂಬಾ ಇರ್ತದೆ. ಇವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಮತ್ತೆ ಈ KMF ನಂದಿನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಯಾರು, ಇವಾಗ ಪ್ರೆಸೆಂಟ್ಲಿ ಶಿವರಾಜ್ ಕುಮಾರ್ ಸರ್ ಇದ್ದಾರೆ, ಮೊದಲಿಗೆ ಪುನೀತ್ ರಾಜ್ಕುಮಾರ್ ಇದ್ರು, ಮತ್ತೆ ಅವ್ರಿಗಿನ್ನ ಒಂದು ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ರು. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಮತ್ತೆ KMF ಅಚೀವ್ಮೆಂಟ್ಸ್ ಪ್ರತಿಯೊಂದು ಇದರಲ್ಲಿ ಇನ್ಕ್ಲೂಡೆಡ್ ಇರ್ತದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಈ ಒಂದು ಕೋರ್ಸ್ಗೆ, ಈ ಒಂದು ನೋಟ್ಸ್ ತಗೊಳ್ಳೋದಕ್ಕೆ, ದಯವಿಟ್ಟು ಜಾಯ್ನ್ ಆಗಿ. ಇಟ್ ಬಿ ಹೆಲ್ಪ್ಫುಲ್ ಫಾರ್ ಯು. ಇವಾಗ ಜಸ್ಟ್ ಬರೀ ನಿಮ್ಮ 30 ರಿಂದ 45 ದಿವಸಗಳ ಕಾಲಾವಧಿ ಇದೆ ನಿಮ್ಮ ಪ್ರಿಪರೇಷನ್ಗೆ. ಸೊ ಈ ಒಂದು ಸಮಯವನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನು ಚುರುಕುಗೊಳಿಸಿಕೊಳ್ಳಿ. ಇಷ್ಟೊಂದು ಮಾಹಿತಿ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ 9611621195 ಕರೆ ಮಾಡಿ. ಮತ್ತೆ ಈ ಒಂದು ಯೂಟ್ಯೂಬ್ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡುವುದರಿಂದ ಈ ತರಹದ ಆದಷ್ಟು ವಿಡಿಯೋಗಳು ನಿಮಗೆ ಬೇಗ ತಲುಪೋದಕ್ಕೆ ಹೆಲ್ಪ್ ಆಗ್ತದೆ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಥ್ಯಾಂಕ್ ಯು.